ಇಬ್ರು ಫ್ರಾನ್ಸ್ ದೇಶದವ್ರು ಇಬ್ರು ಹೋಗ್ತಾ ಇದಾರೆ. ಹಂಪಿಗೆ ಬಂದು ಸುಮಾರು ಒಂದು 10 ನಿಮಿಷ ಆಗಿದೆ ಅಷ್ಟೇ. ತುಪ್ಪ ಬೀಳ್ಸ್ಬೇಡ ಮನೋಜ್. ಲೇ ಕಟ್ ಮಾಡತಾರ ಕಟ್ ಮಾಡಲೇ. ಚಿತ್ರಾನ್ನ ಮತ್ತೆ ಮೊಟ್ಟೆ ಮಾಡ್ಕೊಂಡು ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಂದಿರಂತೆ ವಿಷ್ಣು ಮಾತಾಡ್ತಾ ಇದ್ದೇನೆ. ನಾವು ಇವತ್ತು 4 ದಿನ ಟ್ರಿಪ್ ಹೋಗ್ತಾ ಇದ್ದೀವಿ. ಹಂಪಿಗೆ ಪ್ಲಾನ್ ಮಾಡಿದೀವಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ ನ ಪ್ರೋತ್ಸಾಹಿಸಿ, ಕಮೆಂಟ್ ಮಾಡಿ. A few minutes later. ಮಲ್ಮುರಿಲಿ ಪೂಜೆನೆಂಬ ಎಡ್ಮುರಿಲಿ ಜಪ ಲವ್ವಿಗೆ ನಿರ್ವಿಘ್ನ ಲವ್ವಿಗೆ. ನಾರ್ತಿನಲ್ಲಿ ಶ್ರೀರಂಗಪಟ್ಟಣ, ಸೌತಿನಲ್ಲಿ ನಂಜನಗೂಡು ಪೂಜೆಗೆ ಲವ್ ಪೂಜೆಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈ ದಿಗಿಲ್ದ ಬಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. Later that night. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವಿವಾಗ ಬಳ್ಳಾರಿಯ ಹಂಪಿ ಹತ್ರ ಬಂದಿದ್ದೀವಿ. ನಾವು ಹಂಪಿಗೆ ಬಂದು ಸುಮಾರು ಒಂದು 10 ನಿಮಿಷ ಆಗಿದೆ ಅಷ್ಟೇ. ನೋಡಿ ನಿಮ್ಗೆ ಎಂಟ್ರಿ ಹಿಂಗ್ ಕಾಣುತ್ತೆ. ಏನಾದ್ರೂ ನೈಟ್ ಎಲ್ಲ ಪ್ರಯಾಣ ಮಾಡಿ ಬಂದ್ರೆ ವಾಶ್ರೂಮ್ ವ್ಯವಸ್ಥೆ ಕೂಡ ಇರುತ್ತೆ. ನಾವು ಸುಮಾರು 2018 ಬಂದಿದ್ದು. ರಮೇಶ್ ನೋಡಿ, ನಮ್ಮ ಮೌನೇಶ್ ಅವರು, ಬಾಬ್ ಅಂತ ಇವರು, ಅಚ್ಚುಮೆಚ್ಚಿನ ಪೇಷಂಟ್ ಅಂತ ಇವನ ಹೆಸರು. ಇಲ್ಲಿ ಅಭಿ ಒಬ್ಬ ಇದ್ದಾನೆ. ಏನೋ ಬಸಿಟ್ಟಿದ್ಯಾ ತೋರ್ಸ ವಿಡಿಯೋ ಕೇಳ್ತೀನಿ ಅದನ್ನ ಹೇಳ. ನಾನು ಕೇಳ್ತೀನಿ ಅದನ್ನ ಹೇಳಪ್ಪ. ನಿಮ್ ಊರಿದ ಬಳ್ಳಾರಿ ಏನ್ ಅನಿಸ್ತಾ ಇದೆ? ಬಳ್ಳಾರಿಗೆ ಬಂದ್ಬಿಟ್ಟು ತುಂಬಾ ಖುಷಿ ಆಗ್ತದೆ ಇವತ್ತು. ಎಷ್ಟೇ ಬಂದಿದೆ? ಹಂಪಿದೊಂದು ಪಾರ್ಕಿಂಗ್ ಪ್ಲೇಸ್ ಸೈಡ್ ಅಲ್ಲಿರೋ ಒಂದ್ ಸ್ವಲ್ಪ ವ್ಯೂ ನೋಡ್ಕೊಂಡ್ಬಿಡೋಣ. ಚಿತ್ರಾನ್ನ ಎಲ್ಲ ರೆಡಿ ಆಗಿದೆ. ನಿಂಬೆಹಣ್ಣು 3 ಹಿಂಡ್ಬಿಟ್ರೆ ಮುಗೀತು. ತಗ ರಮೇಶ, ಲೇ ಕಟ್ ಮಾಡತಾರ ಕಟ್ ಮಾಡಲೇ ಹೇಳಿದ್ರ ಅವ್ರು. ಏನಾಗಿತ್ತು ಅವನಲ್ಲಿ ಮೊಟ್ಟೆ ಫ್ರೈ ಕಡೆ ತೊಳ್ಕೊಂಬ ಅಂತ ಹೇಳವ್ರೆ. ಹಂಪಿಯಲ್ಲಿ ಬಂದು ಪಾತ್ರೆ ತೊಳೆಯೋ ಕೆಲಸ ಕೊಟ್ಟವ್ರೆ. ಅಡುಗೆ ಮಾಡ್ಲೇಬೇಕು ಅಂತ ವಿಷ್ಣು ಒಂದು ಹಂಪಿಯಲ್ಲಿ ಪಾತ್ರೆ ತೊಳೆಯೋ ಕೆಲಸ ಕೊಟ್ಬಿಟ್ಟಿದೀವಿ ಅಂತ. ಎಷ್ಟು ನಾವೆಲ್ಲೆಲ್ಲಿ ಪಾತ್ರೆ ತೊಳಿಬೇಕಂತ ಗೊತ್ತೇ ಇಲ್ಲ. ಚಿತ್ರಾನ್ನ ಮತ್ತೆ ಮೊಟ್ಟೆ ಚೆನ್ನಾಗಿದೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದಾವೆ ಹೇಳಕ್ಕೆ. ಇಲ್ಲಿ ಫೋಟೋಗಳು ಚೆನ್ನಾಗಿ ತಗೊಬಹುದು. ನಾವು ಕಲ್ಲಿನ ರಥ ನೋಡಕ್ ಹೋಗ್ತಾ ಇದೀವಿ ಇವಾಗ. ಹೋಗೋದಾರಲ್ಲಿ ಒಂದ್ ಸಮಸ್ಯೆ ಆಗ್ಬಿಟ್ಟಿದೆ. ಆಟೋದವರು ರಾಂಗ್ ರೂಟ್ ಹೇಳ್ಬಿಟ್ಟವ್ರು ನಮ್ಗೆ. ಮೀಡಿಯಾದಾಗ ಏನೇನು ಬರುತ್ತೆ ಅವ್ರು ನೋಡಿದ್ರೆ ಆಟೋದವರು ಹಿಂಗೆ ಹೋಗ್ರಪ್ಪ ಬೇಗ ಹತ್ಬಿಟ್ರೆ ಅಂತ. ನೀವು ನೋಡ್ತಾ ಇರ್ಬೋದು, ಇಬ್ರು ಫ್ರಾನ್ಸ್ ದೇಶದವ್ರು ಇಬ್ರು ಹೋಗ್ತಾ ಇದಾರೆ. ಇವಾಗ ತಾನೇ ಮಾತಾಡ್ಸಿದ್ರು ನಮ್ಮ ಹುಡುಗರು. ಇವಾಗ ಮಾಡೋ ಬಿಲ್ಡಿಂಗ್ಗಳು, ಕಾಂಪೌಂಡ್ ಆಗ್ಲಿ ಏನೇ ಮಾಡ್ಲಿ ಅಷ್ಟು ನೀಟಾಗಿ ಕಟ್ಟಿರಲ್ಲ. ಎಷ್ಟು ಸ್ಟ್ರೈಟ್ ಆಗಿ ನೋಡಿ. ಇದೊಂದೇ ಅಲ್ಲ, ಅಲ್ಲಿಂದ ಹಂಗೆ ಐತೆ. ಮನೆಯಲ್ಲಿ ಸುಮ್ಮನೆ ಇರೋದಲ್ಲ, ಸ್ವಲ್ಪ ತಿರುಗಾಡಿ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಗಿನ ಕಾಲದಲ್ಲಿ ರೋಡ್ ಸೈಡ್ ಅಲ್ಲೇ ಚಿನ್ನಗಳನ್ನ ಇಟ್ಟು ಮಾರಾಟ ಮಾಡ್ತಾ ಇದ್ರು. ರೋಡಲ್ಲಿ ತರಕಾರಿ ಅದು ಇದು ವ್ಯಾಪಾರ ಮಾಡೋದು ನೋಡ್ತೀರಾ, ಆ ತರ ಚಿನ್ನನ ಇಟ್ಟು ವ್ಯಾಪಾರ ಮಾಡ್ತಾ ಇದ್ರು. ಯೋಚನೆ ಮಾಡ್ರಿ, ಸ್ವಲ್ಪ ಚಿನ್ನ ಎಲ್ಲ ಮಾರಾಟ ಮಾಡ್ತಾರಂದ್ರೆ ಎಷ್ಟು ಶ್ರೀಮಂತ ಇರ್ಬೋದು ಈ ಊರು.
ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಇವಾಗ ನಾವು ನಂದಿ ಹತ್ರ ಬಂದಿದ್ದೀರಿ. ಏಕಶಿಲಾ ನಂದಿ ಅಂತಾರೆ ಇದನ್ನ, ನೋಡ್ಕೊಳ್ಳಿ ಸ್ವಲ್ಪ. ಇದನ್ನು ಸಹ ಒಂದೇ ಕಲ್ಲಲ್ಲಿ ನಿರ್ಮಾಣ ಮಾಡಿರೋ ಇದು ನಂದಿ. ಇದು ನೆದರ್ಲ್ಯಾಂಡ್ ಪ್ರವಾಸಿಗರು ಸಿಕ್ಕಿದ್ದಾರೆ, ಅವ್ರ ಜೊತೆ ಒಂದು ವಿಡಿಯೋ ಮಾಡ್ಕೊಂತಿದ್ದೀರಿ. ಇಲ್ಲಿಂದ 400 ವರ್ಷ ಅಥವಾ 500 ವರ್ಷ ಹಿಂದ್ಗಡೆ ಹೋದ್ರೆ ಹಿಂಗಿರುತ್ತೆ ಫೀಲ್, ಸ್ವಲ್ಪ ಯೋಚನೆ ಮಾಡ್ರಿ. ಆಗಿನ ಕಾಲದ ಒಂದು ಬಾವಿ ಸಿಕ್ಕಿದೆ. ಆಗಿನ ಕಾಲದ ಜನರು ನೀರಿಗೋಸ್ಕರ ಇದನ್ನ ಯೂಸ್ ಮಾಡ್ತಾ ಇದ್ರು. ಕರ್ನಾಟಕ ರಾಜಮನೆತನಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ರಾಜಮನೆತನ ಅತ್ಯಂತ ಶ್ರೇಷ್ಠವಾದದ್ದು. ಅದೊಂದು ಪಾಯಿಂಟ್ ನೆನಪಿರ್ಬೇಕು ನಿಮ್ಗೆ. ನೋಡ್ತಾ ಹೋದ್ರೆ ನಿಜಕ್ಕೂ ಆಗ್ತಾ ಇಲ್ಲ, ಎಷ್ಟು ಹೋಗ್ತಿದ್ದೀರೋ ಅಷ್ಟು ದೇವಸ್ಥಾನಗಳು. ಇಲ್ಲಿ ವಿಶ್ರಾಂತಿ ಪಡೆಯಕ್ಕೆ ಒಂದು ಮರ ಹಾಗೂ ನೆರಳು ಚೆನ್ನಾಗಿದೆ. ಒಂದು ರೌಂಡ್ ಹಾಕ್ಬಿಟ್ಟು ಹೋಗೋಣ. ವಿಶ್ರಾಂತಿ ಪಡೆದು ಸ್ವಲ್ಪ ಸಮಯಗಳ ನಂತರ ಬಂದ್ಬಿಟ್ಟು ಮುಂದಕ್ಕೆ ಪ್ರಯಾಣ ಮುಂದುವರಿಸ್ಬೋದು. ರಥ ನೋಡಕ್ ಬಂದ್ರೆ ಹತ್ರ ಬಂದಾಗ ಒಂದು ಟಿಕೆಟ್ 40 ರೂಪಾಯಿ ಚಾರ್ಜ್ ಹಾಕೊಂಡಿದ್ದಾರೆ. 15 ಜನ ಇರೋದ್ರಿಂದ 600 ರೂಪಾಯಿ ರೇಟ್ ಬಿದ್ದಿದೆ. Later. ಊಟಕ್ಕಂತ ಮಧ್ಯಾಹ್ನ ನಿಲ್ಸಿದ್ವಿ. ಇಲ್ಲಿ ನೋಡಿದ್ರೆ ಒಂದು ಅನ್ನ ಸಾಂಬಾರ್ಗೆ 100 ರೂಪಾಯಿ ಹೇಳ್ಬಾರ್ದು. ಆದ್ರಿಂದ ಅನ್ನ ಸಾಂಬಾರ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ಬಿಟ್ಟು ಇಲ್ಲಿ ಹಾಕಿದ್ವಿ. ನೋಡಿದ್ರೆ ಒಂದು ಪ್ಲೇಟ್ 100 ರೂಪಾಯಿ ಅಂತವ್ರೆ. ಏನ್ ಮನೋಜ್, ನ್ಯಾಯನಾ? ನೀನೇ ಹೇಳು. ಅಭಿದಾಸ್ ಏನ್ ತಿನ್ಬೇಕಂತ ಆಸೆ ಪಡ್ತಿದ್ದೀನಿ. ನನಗೆ ಕುಷ್ಣ ತಿನ್ಬೇಕು ಅಂತ ಆಸೆ. ಆದ್ರೆ ಇಲ್ಲಿ ಅನ್ನ ಸಾಂಬಾರ್ ಇದೆ. ಅನ್ನ ಬಜ್ಜಿ ಹೊಟ್ಟೆ ಟೇಸ್ಟ್ ಹೆಂಗಿದೆ ಅನ್ನ ಸಾಂಬಾರ್ದು? ನಾವು ಬ್ಯಾಟಿಂಗ್ ಮಾಡೋಣ ಬನ್ನಿ. ಕೊಚ್ಚಿಂದ ಗೇಮ್ ಶುರು ಮಾಡೋಣ. ಚೆನ್ನಾಗಿದೆ.